ಇದು ಮಂಡ್ಯದ ಸುಪ್ರಸಿದ್ಧ ದೇಗುಲಕ್ಕೆ ತಟ್ಟಿದ ಗ್ರಹಣದ ಬಿಸಿ. ಗ್ರಹಣ ಹಿನ್ನೆಲೆಯಲ್ಲಿ ನಾಳೆ ಶನೇಶ್ವರ ದೇಗುಲಕ್ಕೆ ಬೀಗವನ್ನು ಹಾಕಲಾಗುತ್ತೆ. ನಾಳೆ ಮಧ್ಯಾಹ್ನ 1:30ಕ್ಕೆ ದೇಗುಲ ಲಾಕ್ ಆಗುತ್ತೆ. ಸೋಮವಾರ ಶುದ್ಧೀಕರಣ ಬಳಿಕ ದೇಗುಲ ಓಪನ್ ಆಗುತ್ತೆ. ರಿಪಬ್ಲಿಕ್ ಕನ್ನಡಗೆ ದೇಗುಲದ ಪ್ರಧಾನ ಅರ್ಚಕ ನವೀನ್ ಶಾಸ್ತ್ರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾಳೆ ಶನೇಶ್ವರ ದೇಗುಲಕ್ಕೆ ಬೀಗವನ್ನು ಹಾಕಲಾಗುತ್ತೆ. ನಾಳೆ ಮಧ್ಯಾಹ್ನ 1:30ಕ್ಕೆ ದೇಗುಲ ಲಾಕ್ ಮಾಡಲಾಗುತ್ತೆ. ಸೋಮವಾರ ಶುದ್ಧೀಕರಣ ಬಳಿಕ ದೇಗುಲ ಓಪನ್ ಆಗುತ್ತೆ. ರಿಪಬ್ಲಿಕ್ ಕನ್ನಡಗೆ ದೇಗುಲದ ಪ್ರಧಾನ ಅರ್ಚಕ ನವೀನ್ ಶಾಸ್ತ್ರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾಳೆ ಚಂದ್ರಗ್ರಹಣ, ಹಾಗಾಗಿ ದೇವಸ್ಥಾನಗಳಲ್ಲಿ ಯಾವ ರೀತಿ ಪೂಜೆ ಇರ್ತದೆ, ಜೊತೆಗೆ ಗ್ರಹಣದ ಸಮಯದಲ್ಲಿ ಯಾವ ರೀತಿ ಪೂಜಾ ಕೈಂಕರ್ಯಗಳನ್ನ ಮಾಡಬೇಕು ಅನ್ನೋ ವಿಚಾರವಾಗಿ ನಮ್ಮ ಜೊತೆ ಮಂಡ್ಯದ ಪ್ರಸಿದ್ಧ ಶನೇಶ್ವರ ದೇವಸ್ಥಾನದ ಮುಖ್ಯ ಅರ್ಚಕರಾದಂಥ ನವೀನ್ ಶಾಸ್ತ್ರಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಗುರುಗಳೇ, ನಾಳೆ ಪೌರ್ಣಮಿ ದಿನನೇ ಗ್ರಹಣ ಇದೆ. ಹಾಗಾಗಿ ದೇವಸ್ಥಾನಗಳಲ್ಲಿ ಯಾವ ರೀತಿ ಪೂಜಾ ಕೈಂಕರ್ಯಗಳಿರುತ್ತೆ, ಜೊತೆಗೆ ಗ್ರಹಣ ಕಾಲದಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇರುತ್ತಾ ಇರಲ್ವಾ? ಗ್ರಹಣ ಎಂದರೆ ಮೊದಲನೇದಾಗಿ ಗ್ರಹಣ ಎಂದರೆ ಇಳಿಯುವುದು ಅಂತ ಅರ್ಥ ಅಂತ ಹೇಳ್ತೀವಿ. ಗ್ರಹಣವೆಂದರೆ ಒಂದು ಆಕಾಶಕಾಯಕ್ಕೆ ಮತ್ತೊಂದು ಆಕಾಶಕಾಯ ಸ್ಪರ್ಶ ಆದಂಥ ಸಂದರ್ಭದಲ್ಲಿ ಬರುವಂಥ ಒಂದು ಆಕಾಶಕ್ಕೆ ಗ್ರಹಣ ಅಂತ ಕರಿತೀವಿ. ಗ್ರಹಣದಲ್ಲಿ ವಿಶೇಷವಾಗಿ ಹುಣ್ಣಿಮೆ ದಿನದಲ್ಲಿ ಹುಣ್ಣಿಮೆಯ ಒಂದು ಪರ್ವಕಾಲದಲ್ಲಿ ಬರುವಂಥ ಚಂದ್ರಗ್ರಹಣ, ಅಮಾವಾಸ್ಯೆಯ ಒಂದು ಸಂದರ್ಭದಲ್ಲಿ ಬರುವಂಥ ಒಂದು ಸೂರ್ಯಗ್ರಹಣ ಅಂತ ಹೇಳ್ತೀವಿ. ಎರಡೇ ಗ್ರಹಣ ಇರೋದು. ಅದು ಯೂಸಲಿ ವರ್ಷಕ್ಕೆ 3 ಸೂರ್ಯಗ್ರಹಣ ಬರುತ್ತೆ ಅಥವಾ 3 ರಿಂದ 4 ಚಂದ್ರಗ್ರಹಣ ಬರುತ್ತೆ. ಈ ಬಾರಿ ವಿಶೇಷವಾಗಿ 100 ವರ್ಷಕ್ಕೆ ಒಮ್ಮೆ ಒಂದ್ಸರಿ ಅದಕ್ಕೆ ಅಧಿಕವಾದಂಥ ಇದೆ. 3:30 ಗಂಟೆ 3 ಗಂಟೆ 51 ನಿಮಿಷದ ಗಂಟೆ ದೀರ್ಘಕಾಲವಾಗಿರುವಂಥ ಗ್ರಹಣ ಅಂತ ಹೇಳ್ತೀವಿ. ಈ ವರ್ಷ ಅದು ಚಂದ್ರಗ್ರಹಣ ಅಂತ ಹೇಳ್ತೀವಿ. ರಾತ್ರಿ 9 ಗಂಟೆ 35 ನಿಮಿಷಕ್ಕೆ ಸ್ಪರ್ಶಕಾಲ ಆಗುತ್ತೆ. ಅದಾದ ನಂತರದಲ್ಲಿ ಮಧ್ಯರಾತ್ರಿ 1 ಗಂಟೆ 27 ನಿಮಿಷಕ್ಕೆ ಮೋಕ್ಷಕಾಲ ಅಂತ ಹೇಳ್ತೀವಿ. ವಿಶೇಷವಾಗಿ ಹೀಗೆ ಒಂದು ಗ್ರಹಣ ಸಂದರ್ಭದಲ್ಲಿ ಈ ಯಾವುದೇ ದೇವಸ್ಥಾನದಲ್ಲೂ ಸಹ ಪೂಜೆ ಪುನಸ್ಕಾರಾದಿಗಳು ಎಲ್ಲೂ ಸಹ ಇರಲ್ಲ. ಆಕ್ಚುಲಿ ಆಗಮೋಕ್ತವಾಗಿ ಮತ್ತು ಧರ್ಮಶಾಸ್ತ್ರದಲ್ಲಿ ಪೂಜೆ ಮಾಡಿ ಅಂತ ಎಲ್ಲೂ ಸಹ ಹೇಳಲ್ಲ. ದೇವರಿಗೂ ಸಹ ದರ್ಬೆಯಿಂದ ದಿಗ್ಬಂಧನವನ್ನು ಮಾಡಿ ಅದನ್ನ ಸೇಫ್ಟಿ ಮಾಡಿಕೊಂಡು ಗ್ರಹಣ ಮುಗಿದ ನಂತರದಲ್ಲಿ ದೇವಾಲಯದಲ್ಲಿ ಪುಣ್ಯಾಹ ಮಾಡಿಕೊಂಡು ಅದಾದ ನಂತರ ದೇವರಿಗೆ ಅಭಿಷೇಕಾದಿಗಳನ್ನೆಲ್ಲವನ್ನು ಮಾಡಿಕೊಂಡು ಭಗವಂತನಿಗೆ ವಿಶೇಷವಾದಂಥ ಅರ್ಚನೆ, ಅಭಿಷೇಕ, ಪೂಜೆ ಇವೆಲ್ಲ ಮಾಡಿಸುವಂಥದ್ದು ಎಲ್ಲಾ ದೇವಸ್ಥಾನದಲ್ಲೂ ಸಹ ಇದು ನಡೆದು ಬಂದಂಥ ಪದ್ಧತಿಯಾಗಿರುತ್ತದೆ. ವಿಶೇಷ ಗ್ರಹಣ ಸಂದರ್ಭದಲ್ಲಿ ಜನ ಯಾವ ರೀತಿ ಪೂಜಾ ಕೈಂಕರ್ಯಗಳಿರಬೇಕು, ಜಪ ತಪ್ಪಗಳು ಮಾಡಬೇಕಾ, ಈ ತರದೊಂದಷ್ಟು ಗೊಂದಲ ಇರುತ್ತೆ. ಏನ್ ಹೇಳ್ತೀನಿ? ಗ್ರಹಣ ಕಾಲದಲ್ಲಿ ಆಕ್ಚುಲಿ ಯಾರ ಒಂದು ನಕ್ಷತ್ರದಲ್ಲಿ ಗ್ರಹಣ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ಬಹಳ ವಿಶೇಷ. ಈ ಬಾರಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಗ್ರಹಣ ಸಂಭವಿಸುತ್ತೆ ಅಂತ ಹೇಳ್ತಾರೆ. ಪೂರ್ವಭಾದ್ರ ನಕ್ಷತ್ರದಲ್ಲಿ ಮತ್ತೆ ಪೂರ್ವಭಾದ್ರ ನಕ್ಷತ್ರದ ಕುಂಭರಾಶಿಯವರಾಗ್ಬೋದು ಅಥವಾ ಮೀನರಾಶಿಯವರಾಗ್ಬೋದು ಅಥವಾ ವೃಶ್ಚಿಕ ರಾಶಿಯು ಮತ್ತೆ ಕಟಕ ರಾಶಿಗೆ ಕೆಲವೊಂದಷ್ಟು ರಾಶಿಗಳಿಗೆ ಗ್ರಹಣ ಸ್ಪರ್ಶ ಆದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ನೆಗೆಟಿವ್ ಎನರ್ಜಿಗಳು ಅಂತ ಹೇಳ್ತೀವಿ. ಇದನ್ನೇ ತುಂಬಾ ಪರ್ಟಿಕ್ಯುಲರ್ಗೆ ದೋಷ ಅಥವಾ ಇನ್ನೇನೋ ಕೆಟ್ಟದ್ದು ಅನ್ನುವಂಥದ್ದು ಎದುರಿಸುವಂಥದ್ದು ಬಿಂಬಿಸುವಂಥದ್ದು ಏನಿಲ್ಲ. ಗ್ರಹಣ ಕಾಲದಲ್ಲಿ ಆ ಒಂದು ಸಮಯದಲ್ಲಿ ಸ್ವಲ್ಪ ಆ ರಾಶಿಯವರು ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಇದ್ರಾಯ್ತು. ಮತ್ತೆ ಚಂದ್ರಗ್ರಹಣ ಆದ್ರಿಂದ ರಾತ್ರಿ ಸ್ಪರ್ಶ ಆಗುವುದರಿಂದ ಯಾವುದೇ ರೀತಿ ಯಾರಿಗೂ ಸಹ ಇದು ಬೇರೆ ರೀತಿ ತುಂಬಾ ಎಫೆಕ್ಟ್ ಏನಾಗಲ್ಲ. ಆದರೆ ಈ ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ಊಟ ಮಾಡುವಂಥದ್ದು ಮತ್ತೆ ಇವೆಲ್ಲ ಯಾವುದೂ ಸಹ ಇರಬಾರದು. ಆಕ್ಚುಲಿ ಗ್ರಹಣದಲ್ಲಿ ಇಷ್ಟು ಗಂಟೆ ಮುಂಚಿತವಾಗಿ ಉಪಹಾರ ಮಾಡಿ ಊಟ ಮಾಡಿ ಅಂತ ಹೇಳ್ತಾರೆ. ಅದರಲ್ಲೂ ವಯೋವೃದ್ಧರಿಗೆ ಮತ್ತು ಈ ಪ್ರೆಗ್ನೆಂಟ್ಗಳಿಗೆ ಮಧ್ಯಾಹ್ನ 3:30-4 ಗಂಟೆವರೆಗೂ ಸಹ ಅವಕಾಶ ಕೊಟ್ಟಿದೆ. ಆಸಕ್ತರು ವಿಶೇಷವಾಗಿ ಮಧ್ಯಾಹ್ನ 1:30 ಒಳಗಡೆ ಊಟ ಮಾಡ್ಕೋಬೇಕು. ಅದರಲ್ಲೂ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯವರು ಇದು ಕೆಟ್ಟದ್ದು ಅಂತ ನೀವು ಬಿಂಬಿಸುವಂತದ್ದೇನಿಲ್ಲ. ಆಕ್ಚುಲಿ ಗ್ರಹಣದಲ್ಲಿ ಏನಾದ್ರು ಒಂದು ಸಿದ್ಧಿ ಮಾಡ್ಕೋಬೇಕು ಅಂದ್ರೆ ತುಂಬಾ ಒಳ್ಳೇದೇ ಇದು. ಬಟ್ ಅದನ್ನ ಕೆಟ್ಟದ್ದು ಅಂತ ಹೇಳಿ ತುಂಬಾ ಜನಕ್ಕೆ ಅದು ಭಯ ಬರ್ತಾ ಇದೆ. ಅದಕ್ಕೆ ಗ್ರಹಣ ಕಾಲದಲ್ಲಿ ಆಕ್ಚುಲಿ ತುಂಬಾ ಅತ್ಯಂತ ಶುಭವಾಗಿರುವಂತಹ ಸಮಯ ಅದು. ಆ ಕಾಲದಲ್ಲಿ ನಾವು ನಮ್ಮ ಮನೆ ದೇವರು ಪೂಜೆ ಮಾಡುವಂಥದ್ದು ಅಥವಾ ಅನುಷ್ಠಾನ ಮಾಡುವಂಥದ್ದು, ಉದಾಹರಣೆಗೆ ಎಲ್ಲ ಪುರೋಹಿತರುಗಳು ಸಹ ಒಂದು ಪ್ರಖ್ಯಾತವಾಗಿರುವಂತಹ ಶ್ರೀರಂಗಪಟ್ಟಣ ಆಗ್ಬೋದು ಅಥವಾ ತಿರುಮಣಮಲೆ ಆಗ್ಬೋದು ತುಂಬಾ ತೀರ್ಥಕ್ಷೇತ್ರಕ್ಕೆ ಹೋಗಿ ಆ ಸಂದರ್ಭದಲ್ಲಿ ಜಪವನ್ನ ಮಾಡ್ತಾರೆ. ಮಾಮೂಲಿ ಟೈಮಲ್ಲಿ ಏನು 1% ಫಲ ಸಿಗುತ್ತೋ ಆ ದಿನ ಮಾಡಿದ್ರೆ 100% ಫಲ ಸಿಗುತ್ತೆ. ಹಾಗಾಗಿ ಆ ಒಂದು ಸಮಯದಲ್ಲಿ ಗ್ರಹಣ ಕಾಲದಲ್ಲಿ ವಿಶೇಷವಾದಂತಹ ಪೂಜೆ, ಅರ್ಚನೆ, ಹೋಮ, ಜಪ, ತಪ ಇದನ್ನೆಲ್ಲ ಮಾಡುವಂಥದ್ದು ರೂಢಿಯಲ್ಲಿದೆ. ಹಾಗಾಗಿ ಒಳ್ಳೆ ಕ್ಷೇತ್ರದಲ್ಲೆಲ್ಲ ಸೇರ್ಕೊಂಡು ಆ ಪೂಜೆ ಪುನಸ್ಕಾರಗಳೆಲ್ಲ ನಾವು ಸಹ ಅದನ್ನು ಮಾಡ್ತೇವೆ. ಸಾಮಾನ್ಯವಾಗಿ ಸೂರ್ಯಗ್ರಹಣ ಇರಲಿ, ಚಂದ್ರಗ್ರಹಣ ಇರಲಿ, ಒಂದಷ್ಟು ಆತಂಕ, ಈಗ ಒಂದಷ್ಟು ಹೇಳಿದ್ರಿ, ಆದ್ರೂ ಒಂದಷ್ಟು ಆತಂಕ ಪಡುವವರೆಗೆ ಏನ್ ಹೇಳ್ತೀರಿ ಅಂತ? ಆಕ್ಚುಲಿ ಸೂರ್ಯಗ್ರಹಣ ಮತ್ತು ಗ್ರಹಣ ಸಂದರ್ಭದಲ್ಲಿ ಕೆಟ್ಟದ್ದು ಅನ್ನುವಂಥದ್ದು ಏನಿಲ್ಲ. ವೈಜ್ಞಾನಿಕವಾಗಿ ಧರ್ಮಶಾಸ್ತ್ರದಲ್ಲಿ ಮಾತ್ರ ಅದು ಕೆಟ್ಟದ್ದು ಅಂತ ಹೇಳಿದೆ. ಧರ್ಮಶಾಸ್ತ್ರ ಏನು ಅಂದ್ರೆ ಕೆಲವು ಆಚರಣೆಗಳನ್ನ ಬಿಡಬೇಕು ಅಂತ ಅಷ್ಟೇ. ಅದು ಕೆಟ್ಟದ್ದು ಅಂತ ಗ್ರಹಣ ಧರ್ಮಶಾಸ್ತ್ರದಲ್ಲೂ ಸಹ ಹೇಳಲ್ಲ. ವಿಶೇಷವಾಗಿ ವಿಜ್ಞಾನಿಗಳು ಆ ಒಂದು ಗ್ರಹಣವನ್ನ ಬಹಳ ಕುತೂಹಲವಾಗಿ ವೀಕ್ಷಣೆ ಮಾಡ್ತಾರೆ. ಯಾಕೆ ವೀಕ್ಷಣೆ ಮಾಡ್ತಾರೆ ಅಂದ್ರೆ ಆ ಗ್ರಹಣ ಕಾಲದಲ್ಲಿ ಆ ಮೋಡಗಳು ಟಚ್ ಆದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಉಳ್ಬಣಗಳು ಆಗಿ ಕೆಲವೊಂದಷ್ಟು ವೈಜ್ಞಾನಿಕವಾದಂತಹ ಒಂದು
ಒಂದಷ್ಟು ತೊಂದರೆ ಆಗುವಂತ ಸಂಭವ ಇರ್ತದೆ. ಉದಾಹರಣೆಗೆ ಮಳೆ, ಪ್ರವಾಹ ಇತ್ಯಾದಿಗಳನ್ನಾಗುವಂತ ಸಂಭವ ಇರ್ತದೆ. ಆ ದೃಷ್ಟಿಯಿಂದ ವಿಜ್ಞಾನಿಗಳದನ್ನ ಗ್ರಹಣವನ್ನು ಬಹಳ ವಿಶೇಷವಾಗಿ ಒತ್ತು ಕೊಟ್ಟು ನೇರವಾಗಿ ನೋಡಬೇಕು ಅಂತ ಹೇಳ್ತಾರೆ. ವಿಶೇಷವಾಗಿ ಗ್ರಹಣಗಳನ್ನ ನೇರವಾಗಿ ನೋಡುವಂಥದ್ದು ಆಗಮಶಾಸ್ತ್ರದಲ್ಲಿ ಮತ್ತು ಧರ್ಮಶಾಸ್ತ್ರದಲ್ಲಿ ಇಲ್ಲವೇ ಇಲ್ಲ, ನೋಡಬಾರದು ಅಂತ ಹೇಳುತ್ತೆ. ಇದಿಷ್ಟು ಸನೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ನವೀನ್ ಶಾಸ್ತ್ರಿ ಅವರ ಮಾತನಾಗಿರುವಂತದ್ದು. ಕ್ಯಾಮ್ರಾ ನಿನ್ನ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇನ್ನು ಮಂಡ್ಯದ ಸುಪ್ರಸಿದ್ಧ ದೇಗುಲಕ್ಕೆ ತಟ್ಟಿದ ಗ್ರಹಣದ ಬಿಸಿ. ಗ್ರಹಣ ಹಿನ್ನೆಲೆಯಲ್ಲಿ ನಾಳೆ ಶನೇಶ್ವರ ದೇಗುಲಕ್ಕೆ ಬೀಗವನ್ನು ಹಾಕಲಾಗುತ್ತೆ. ನಾಳೆ ಮಧ್ಯಾಹ್ನ 1:30ಕ್ಕೆ ದೇಗುಲ ಲಾಕ್ ಆಗುತ್ತೆ. ಸೋಮವಾರ ಶುದ್ಧೀಕರಣ ಬಳಿಕ ದೇಗುಲ ಓಪನ್ ಆಗುತ್ತೆ. ರಿಪಬ್ಲಿಕ್ ಕನ್ನಡಗೆ ದೇಗುಲದ ಪ್ರಧಾನ ಅರ್ಚಕ ನವೀನ್ ಶಾಸ್ತ್ರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾಳೆ ಶನೇಶ್ವರ ದೇಗುಲಕ್ಕೆ ಬೀಗವನ್ನು ಹಾಕಲಾಗುತ್ತೆ. ನಾಳೆ ಮಧ್ಯಾಹ್ನ 1:30ಕ್ಕೆ ದೇಗುಲ ಲಾಕ್ ಮಾಡಲಾಗುತ್ತೆ. ಸೋಮವಾರ ಶುದ್ಧೀಕರಣ ಬಳಿಕ ದೇಗುಲ ಓಪನ್ ಆಗುತ್ತೆ. ರಿಪಬ್ಲಿಕ್ ಕನ್ನಡಗೆ ದೇಗುಲದ ಪ್ರಧಾನ ಅರ್ಚಕ ನವೀನ್ ಶಾಸ್ತ್ರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾಳೆ ಚಂದ್ರಗ್ರಹಣ, ಹಾಗಾಗಿ ದೇವಸ್ಥಾನಗಳಲ್ಲಿ ಯಾವ ರೀತಿ ಪೂಜೆ ಇರ್ತದೆ, ಜೊತೆಗೆ ಗ್ರಹಣದ ಸಮಯದಲ್ಲಿ ಯಾವ ರೀತಿ ಪೂಜಾ ಕೈಂಕರ್ಯಗಳನ್ನ ಮಾಡಬೇಕು ಅನ್ನೋ ವಿಚಾರವಾಗಿ ನಮ್ಮ ಜೊತೆ ಮಂಡ್ಯದ ಪ್ರಸಿದ್ಧ ಸನೇಶ್ವರ ದೇವಸ್ಥಾನದ ಮುಖ್ಯ ಅರ್ಚಕರಾದಂತಹ ನವೀನ್ ಶಾಸ್ತ್ರಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಗುರುಗಳೇ, ನಾಳೆ ಪೌರ್ಣಮಿ ದಿನನೇ ಗ್ರಹಣ ಇದೆ, ಹಾಗಾಗಿ ದೇವಸ್ಥಾನಗಳಲ್ಲಿ ಯಾವ ರೀತಿ ಪೂಜಾ ಕೈಂಕರ್ಯಗಳಿರುತ್ತೆ, ಜೊತೆಗೆ ಗ್ರಹಣ ಕಾಲದಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇರುತ್ತಾ ಇರಲ್ವಾ? ಗ್ರಹಣ ಎಂದರೆ ಮೊದಲನೇದಾಗಿ ಗ್ರಹಣ ಎಂದರೆ ಇಳಿಯುವುದು ಅಂತ ಅರ್ಥ ಅಂತ ಹೇಳ್ತೀವಿ. ಗ್ರಹಣವೆಂದರೆ ಒಂದು ಆಕಾಶಕಾಯಕ್ಕೆ ಮತ್ತೊಂದು ಆಕಾಶಕಾಯ ಸ್ಪರ್ಶ ಆದಂಥ ಸಂದರ್ಭದಲ್ಲಿ ಬರುವಂಥ ಒಂದು ಆಕಾಶಕ್ಕೆ ಗ್ರಹಣ ಅಂತ ಕರಿತೀವಿ. ಗ್ರಹಣದಲ್ಲಿ ವಿಶೇಷವಾಗಿ ಹುಣ್ಣಿಮೆ ದಿನದಲ್ಲಿ ಹುಣ್ಣಿಮೆಯ ಒಂದು ಪರ್ವಕಾಲದಲ್ಲಿ ಬರುವಂಥ ಚಂದ್ರಗ್ರಹಣ, ಅಮಾವಾಸ್ಯೆಯ ಒಂದು ಸಂದರ್ಭದಲ್ಲಿ ಬರುವಂಥ ಒಂದು ಸೂರ್ಯಗ್ರಹಣ ಅಂತ ಹೇಳ್ತೀವಿ. ಎರಡೇ ಗ್ರಹಣ ಇರೋದು. ಅದು ಯೂಸಲಿ ವರ್ಷಕ್ಕೆ 3 ಸೂರ್ಯಗ್ರಹಣ ಬರುತ್ತೆ ಅಥವಾ 3 ರಿಂದ 4 ಚಂದ್ರಗ್ರಹಣ ಬರುತ್ತೆ. ಈ ಬಾರಿ ವಿಶೇಷವಾಗಿ 100 ವರ್ಷಕ್ಕೆ ಒಮ್ಮೆ ಒಂದ್ಸರಿ ಅದಕ್ಕೆ ಅಧಿಕವಾದಂತ ಇದೆ. 3:30 ಗಂಟೆ 3 ಗಂಟೆ 51 ನಿಮಿಷದ ಗಂಟ ದೀರ್ಘಕಾಲವಾಗಿರುವಂತಹ ಗ್ರಹಣ ಅಂತ ಹೇಳ್ತೀವಿ. ಈ ವರ್ಷ ಅದು ಚಂದ್ರಗ್ರಹಣ ಅಂತ ಹೇಳ್ತೀವಿ. ರಾತ್ರಿ 9 ಗಂಟೆ 35 ನಿಮಿಷಕ್ಕೆ ಸ್ಪರ್ಶ ಕಾಲ ಆಗುತ್ತೆ. ಅದಾದ ನಂತರದಲ್ಲಿ ಮಧ್ಯರಾತ್ರಿ 1 ಗಂಟೆ 27 ನಿಮಿಷಕ್ಕೆ ಮೋಕ್ಷ ಕಾಲ ಅಂತ ಹೇಳ್ತೀವಿ. ವಿಶೇಷವಾಗಿ ಹೀಗೆ ಒಂದು ಗ್ರಹಣ ಸಂದರ್ಭದಲ್ಲಿ ಈ ಯಾವುದೇ ದೇವಸ್ಥಾನದಲ್ಲೂ ಸಹ ಪೂಜೆ ಪುನಸ್ಕಾರಾದಿಗಳು ಎಲ್ಲೂ ಸಹ ಇರಲ್ಲ. ಆಕ್ಚುಲಿ ಆಗಮೋಕ್ತವಾಗಿ ಮತ್ತು ಧರ್ಮಶಾಸ್ತ್ರದಲ್ಲಿ ಪೂಜೆ ಮಾಡಿ ಅಂತ ಎಲ್ಲೂ ಸಹ ಹೇಳಲ್ಲ. ದೇವರಿಗೂ ಸಹ ದರ್ಬೆಯಿಂದ ದಿಗ್ಬಂಧನವನ್ನು ಮಾಡಿ ಅದನ್ನ ಸೇಫ್ಟಿ ಮಾಡಿಕೊಂಡು ಗ್ರಹಣ ಮುಗಿದ ನಂತರದಲ್ಲಿ ದೇವಾಲಯದಲ್ಲಿ ಪುಣ್ಯಾಹ ಮಾಡಿಕೊಂಡು ಅದಾದ ನಂತರ ದೇವರಿಗೆ ಅಭಿಷೇಕಾದಿಗಳನ್ನೆಲ್ಲವನ್ನು ಮಾಡಿಕೊಂಡು ಭಗವಂತನಿಗೆ ವಿಶೇಷವಾದಂತಹ ಅರ್ಚನೆ, ಅಭಿಷೇಕ, ಪೂಜೆ ಇವೆಲ್ಲ ಮಾಡಿಸುವಂಥದ್ದು ಎಲ್ಲಾ ದೇವಸ್ಥಾನದಲ್ಲೂ ಸಹ ಇದು ನಡೆದು ಬಂದಂತಹ ಪದ್ಧತಿಯಾಗಿರುತ್ತದೆ. ವಿಶೇಷ ಗ್ರಹಣ ಸಂದರ್ಭದಲ್ಲಿ ಜನ ಯಾವ ರೀತಿ ಪೂಜಾ ಕೈಂಕರ್ಯಗಳಿರಬೇಕು, ಜಪ ತಪ್ಪಗಳು ಮಾಡಬೇಕಾ, ಈ ತರದೊಂದಷ್ಟು ಗೊಂದಲ ಇರುತ್ತೆ, ಏನ್ ಹೇಳ್ತೀನಿ? ಗ್ರಹಣ ಕಾಲದಲ್ಲಿ ಆಕ್ಚುಲಿ ಯಾರ ಒಂದು ನಕ್ಷತ್ರದಲ್ಲಿ ಗ್ರಹಣ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ಬಹಳ ವಿಶೇಷ. ಈ ಬಾರಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಗ್ರಹಣ ಸಂಭವಿಸುತ್ತೆ ಅಂತ ಹೇಳ್ತಾರೆ. ಪೂರ್ವಭಾದ್ರ ನಕ್ಷತ್ರದಲ್ಲಿ ಮತ್ತೆ ಪೂರ್ವಭಾದ್ರ ನಕ್ಷತ್ರದ ಕುಂಭ ರಾಶಿಯವರಾಗ್ಬೋದು ಅಥವಾ ಮೀನ ರಾಶಿಯವರಾಗ್ಬೋದು ಅಥವಾ ವೃಶ್ಚಿಕ ರಾಶಿಯೋ ಮತ್ತೆ ಕಟಕ ರಾಶಿಗೆ ಕೆಲವೊಂದಷ್ಟು ರಾಶಿಗಳಿಗೆ ಗ್ರಹಣ ಸ್ಪರ್ಶ ಆದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ನೆಗೆಟಿವ್ ಎನರ್ಜಿಗಳು ಅಂತ ಹೇಳ್ತೀವಿ. ಇದನ್ನೇ ತುಂಬಾ ಪರ್ಟಿಕ್ಯುಲರ್ಗೆ ದೋಷ ಅಥವಾ ಇನ್ನೇನೋ ಕೆಟ್ಟದ್ದು ಅನ್ನುವಂಥದ್ದು ಎದುರಿಸುವಂಥದ್ದು ಬಿಂಬಿಸುವಂಥದ್ದು ಏನಿಲ್ಲ. ಗ್ರಹಣ ಕಾಲದಲ್ಲಿ ಆ ಒಂದು ಸಮಯದಲ್ಲಿ ಸ್ವಲ್ಪ ಆ ರಾಶಿಯವರು ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಇದ್ರಾಯ್ತು. ಮತ್ತೆ ಚಂದ್ರಗ್ರಹಣ ಆದ್ರಿಂದ ರಾತ್ರಿ ಹೊತ್ತು ಸ್ಪರ್ಶ ಆಗುವುದರಿಂದ ಯಾವುದೇ ರೀತಿ ಯಾರಿಗೂ ಸಹ ಇದು ಬೇರೆ ರೀತಿ ತುಂಬಾ ಎಫೆಕ್ಟ್ ಏನಾಗಲ್ಲ. ಆದರೆ ಈ ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ಊಟ ಮಾಡುವಂಥದ್ದು ಮತ್ತೆ ಇವೆಲ್ಲ ಸಹ ಯಾವುದು ಸಹ ಇರಬಾರದು. ಆಕ್ಚುಲಿ ಗ್ರಹಣದಲ್ಲಿ ಇಷ್ಟು ಗಂಟೆ ಮುಂಚಿತವಾಗಿ ಉಪಹಾರ ಮಾಡಿ ಊಟ ಮಾಡಿ ಅಂತ ಹೇಳ್ತಾರೆ. ಅದರಲ್ಲೂ ವಯೋವೃದ್ಧರಿಗೆ ಮತ್ತು ಈ ಪ್ರೆಗ್ನೆಂಟ್ಗಳಿಗೆ ಮಧ್ಯಾಹ್ನ 3:30-4 ಗಂಟೆವರೆಗೂ ಸಹ ಅವಕಾಶ ಕೊಟ್ಟಿದೆ. ಆಸಕ್ತರು ವಿಶೇಷವಾಗಿ ಮಧ್ಯಾಹ್ನ 1:30 ಒಳಗಡೆ ಊಟ ಮಾಡ್ಕೋಬೇಕು. ಅದರಲ್ಲೂ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯವರು ಇದು ಕೆಟ್ಟದ್ದು ಅಂತ ಏನಿಲ್ಲ, ಬಿಂಬಿಸುವಂತದ್ದೇನಿಲ್ಲ. ಆಕ್ಚುಲಿ ಗ್ರಹಣದಲ್ಲಿ ಏನಾದ್ರು ಒಂದು ಸಿದ್ಧಿ ಮಾಡ್ಕೋಬೇಕು ಅಂದ್ರೆ ತುಂಬಾ ಒಳ್ಳೇದೇ ಇದು. ಬಟ್ ಅದನ್ನ ಕೆಟ್ಟದ್ದು ಅಂತ ಹೇಳಿ ತುಂಬಾ ಜನಕ್ಕೆ ಅದು ಭಯ ಬರ್ತಾ ಇದೆ. ಅಥವಾ ಗ್ರಹಣ ಕಾಲದಲ್ಲಿ ಆಕ್ಚುಲಿ ತುಂಬಾ ಅತ್ಯಂತ ಶುಭವಾಗಿರುವಂತಹ ಸಮಯ ಅದು. ಆ ಕಾಲದಲ್ಲಿ ನಾವು ನಮ್ಮ ಮನೆ ದೇವರು ಪೂಜೆ ಮಾಡುವಂಥದ್ದು ಅಥವಾ ಅನುಷ್ಠಾನ ಮಾಡುವಂಥದ್ದು, ಉದಾಹರಣೆಗೆ ಎಲ್ಲ ಪುರೋಹಿತರುಗಳು ಸಹ ಒಂದು ಪ್ರಖ್ಯಾತವಾಗಿರುವಂತಹ ಶ್ರೀರಂಗಪಟ್ಟಣ ಆಗ್ಬೋದು ಅಥವಾ ತಿರುಮಣ್ಣಮಲೆ ಆಗ್ಬೋದು ತುಂಬಾ ತೀರ್ಥಕ್ಷೇತ್ರಕ್ಕೆ ಹೋಗಿ ಆ ಸಂದರ್ಭದಲ್ಲಿ ಜಪವನ್ನ ಮಾಡ್ತಾರೆ. ಮಾಮೂಲಿ ಟೈಮಲ್ಲಿ ಏನು 1% ಫಲ ಸಿಗುತ್ತೋ ಆ ದಿನ ಮಾಡಿದ್ರೆ 100% ಫಲ ಸಿಗುತ್ತೆ. ಹಾಗಾಗಿ ಆ ಒಂದು ಸಮಯದಲ್ಲಿ ಗ್ರಹಣ ಕಾಲದಲ್ಲಿ ವಿಶೇಷವಾದಂತಹ ಪೂಜೆ, ಅರ್ಚನೆ, ಹೋಮ, ಜಪ, ತಪ ಇದನ್ನೆಲ್ಲ ಮಾಡುವಂಥದ್ದು ರೂಢಿಯಲ್ಲಿದೆ. ಹಾಗಾಗಿ ಒಳ್ಳೆ ಕ್ಷೇತ್ರದಲ್ಲೆಲ್ಲ ಸೇರ್ಕೊಂಡು ಆ ಪೂಜೆ ಪುನಸ್ಕಾರಗಳೆಲ್ಲ ನಾವು ಸಹ ಅದನ್ನು ಮಾಡ್ತೇವೆ.
ಸಾಮಾನ್ಯವಾಗಿ ಸೂರ್ಯಗ್ರಹಣನೇ ಇರಲಿ ಚಂದ್ರಗ್ರಹಣ ಇರಲಿ ಒಂದಷ್ಟು ಆತಂಕ, ಈಗ ಒಂದಷ್ಟು ಹೇಳಿದ್ರಿ, ಆದ್ರೂ ಒಂದಷ್ಟು ಆತಂಕ ಪಡುವವರೆಗೆ ಏನ್ ಹೇಳ್ತೀರಿ ಅಂತ? ಆಕ್ಚುಲಿ ಸೂರ್ಯಗ್ರಹಣ ಮತ್ತು ಗ್ರಹಣ ಸಂದರ್ಭದಲ್ಲಿ ಕೆಟ್ಟದ್ದು ಅನ್ನುವಂಥದ್ದು ಏನಿಲ್ಲ. ವೈಜ್ಞಾನಿಕವಾಗಿ ಧರ್ಮಶಾಸ್ತ್ರದಲ್ಲಿ ಮಾತ್ರ ಅದು ಕೆಟ್ಟದ್ದು ಅಂತ ಹೇಳಿದೆ. ಧರ್ಮಶಾಸ್ತ್ರ ಏನು ಅಂದ್ರೆ ಕೆಲವು ಆಚರಣೆಗಳನ್ನ ಬಿಡಬೇಕು ಅಂತ ಅಷ್ಟೇ, ಅದು ಕೆಟ್ಟದ್ದು ಅಂತ ಗ್ರಹಣ ಧರ್ಮಶಾಸ್ತ್ರದಲ್ಲೂ ಸಹ ಹೇಳಲ್ಲ. ವಿಶೇಷವಾಗಿ ವಿಜ್ಞಾನಿಗಳು ಆ ಒಂದು ಗ್ರಹಣವನ್ನ ಬಹಳ ಕುತೂಹಲವಾಗಿ ವೀಕ್ಷಣೆ ಮಾಡ್ತಾರೆ. ಯಾಕೆ ವೀಕ್ಷಣೆ ಮಾಡ್ತಾರೆ ಅಂದ್ರೆ ಆ ಗ್ರಹಣ ಕಾಲದಲ್ಲಿ ಆ ಮೋಡಗಳು ಟಚ್ ಆದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಉಳ್ಬಣಗಳು ಆಗಿ ಕೆಲವೊಂದಷ್ಟು ವೈಜ್ಞಾನಿಕವಾದಂತಹ ಒಂದಷ್ಟು ತೊಂದರೆ ಆಗುವಂತ ಸಂಭವ ಇರ್ತದೆ. ಉದಾಹರಣೆಗೆ ಮಳೆ, ಪ್ರವಾಹ ಇತ್ಯಾದಿಗಳನ್ನಾಗುವಂತ ಸಂಭವ ಇರ್ತದೆ. ಆ ದೃಷ್ಟಿಯಿಂದ ವಿಜ್ಞಾನಿಗಳದನ್ನ ಗ್ರಹಣವನ್ನು ಬಹಳ ವಿಶೇಷವಾಗಿ ಒತ್ತು ಕೊಟ್ಟು ನೇರವಾಗಿ ನೋಡಬೇಕು ಅಂತ ಹೇಳ್ತಾರೆ. ವಿಶೇಷವಾಗಿ ಗ್ರಹಣಗಳನ್ನ ನೇರವಾಗಿ ನೋಡುವಂಥದ್ದು ಆಗಮಶಾಸ್ತ್ರದಲ್ಲಿ ಮತ್ತು ಧರ್ಮಶಾಸ್ತ್ರದಲ್ಲಿ ಇಲ್ಲವೇ ಇಲ್ಲ, ನೋಡಬಾರದು ಅಂತ ಹೇಳುತ್ತೆ. ಇದಿಷ್ಟು ಸನೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ನವೀನ್ ಶಾಸ್ತ್ರಿ ಅವರ ಮಾತನಾಗಿರುವಂತದ್ದು. ಕ್ಯಾಮ್ರಾ ನಿನ್ನ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.